ಹಾಯ್ ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ಸಿಂಪಲ್ ಆಗಿ ಒಂದು ಕುಕ್ಕರ್ ರಸಮನ್ನ ಮಾಡ್ತಾ ಇದ್ದೇನೆ. ಕುಕ್ಕರ್ ರಸಮ್ ಅಂದ್ರೆ ಕುಕ್ಕರಲ್ಲಿ ರಸಮನ್ನ ಮಾಡೋದಷ್ಟೇ, ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಒಂದು 10-15 ನಿಮಿಷದಲ್ಲಿ ಆರಾಮಾಗಿ ಮಾಡಿಕೊಳ್ಳುವಂತಹ ಈಸಿಯೆಸ್ಟ್ ರಸಮನ್ನ ಮಾಡಿ ತೋರಿಸ್ತಾ ಇದ್ದೇನೆ. ನೋಡೋಣ ಬನ್ನಿ. ಚಟಾಪಟ್ ಅಂತ ದಿಢೀರ್ ರಸಮ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ ಪಾನನ್ನು ಇಟ್ಕೊಂಡಿದ್ದೇನೆ. ಸೊ ಹಾಗೆ 1-1.5 ಗ್ಲಾಸ್ ನೀರನ್ನು ಕೂಡ ಹಾಕಿದ್ದೇನೆ. ಈ ನೀರನ್ನು ಹಾಕಿದ ನಂತರ ನಾವೇನು ಮಾಡ್ತೇವೆ ಅಂತಂದರೆ ಇದಕ್ಕೇನೆ ಹಳದಿ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಇದರಿಂದ ಬೇಳೆ ಬೇಗ ಬೇಯುತ್ತಂತೆ. ಹಾಗೆ ಮತ್ತು ನಾನು ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಳ್ತೇನೆ. ಸ್ವಲ್ಪ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ, ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವ ಆಯಿಲ್ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. 1 ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಜನರಲಿ ಎಲ್ಲ ಹೇಳ್ತಾರೆ ಬೇಳೆ ಬೇಯಿಸುವಾಗ ಸಾಲ್ಟ್ ಹಾಕ್ಕೊಳ್ಬಾರ್ದು, ಸಾಲ್ಟ್ ಹಾಕಿದರೆ ಬೇಯಲ್ಲ ಅಂತ. ಬಟ್ ನಾನು ಅರಿಶಿಣ ಮತ್ತು ಆಯಿಲ್ ಹಾಕೋದ್ರಿಂದ ಯಾವಾಗಲೂ ಸಾಲ್ಟನ್ನು ಮೊದಲಿಗೆ ಆ್ಯಡ್ ಮಾಡ್ಕೊಳ್ತೇನೆ. ನೀವು ಬೇಕಂದರೆ ಮತ್ತೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನಾನಿಲ್ಲಿ 1 ಕಪ್ ಆಗುವಷ್ಟು ಮಸೂರ್ ದಾಲನ್ನು ತೊಗೊಂಡಿದ್ದೇನೆ. ಮಸೂರ್ ದಾಲ್ ಯೂಸ್ ಮಾಡಬೇಕಂತ ಏನಿಲ್ಲ. ತೊಗರಿಬೇಳೆ ಇಲ್ಲಾಂದರೆ ಹೆಸರು ಬೇಳೆ ಸಹ ಯೂಸ್ ಮಾಡ್ಬೋದು. ಮೂಂಗ್ ದಾಲ್, ತೂರ್ ದಾಲ್ ಯಾವುದನ್ನು ಸಹ ಯೂಸ್ ಮಾಡ್ಬೋದು. ನಾನಿಲ್ಲಿ ಮಸೂರ್ ದಾಲನ್ನು ತಗೊಂಡಿದ್ದೇನೆ. ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಬೇಗ ಕೂಡ ಆಗೋಗುತ್ತೆ. ಪಟಾಪಟಾಗಿ ಒಂದೊಂದನ್ನೇ ನಾವು ಮಿಕ್ಸ್ ಮಾಡ್ಕೊಳ್ತಾ ಹೋಗೋದು. ಸೊ ಹಾಗಾಗಿ ನಾನಿಲ್ಲಿ ಟೊಮೆಟೊವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇದು ಒಂದು 3 ಟೊಮೆಟೊ ಆಗುವಷ್ಟು ನಾನಿಲ್ಲಿ ತಗೊಂಡಿದ್ದೇನೆ. 1 ಆನಿಯನನ್ನು ತಗೊಂಡಿದ್ದೇನೆ. ಆನಿಯನ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದರೆ ರುಚಿ ಜಾಸ್ತಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸು, ಸೊ ಗ್ರೀನ್ ಚಿಲ್ಲಿ. ನಾನಿಲ್ಲಿ ತಗೊಂಡಿರುವಂಥದ್ದು 2 ಚಿಲ್ಲಿಯನ್ನು ಸ್ಲೈಸ್ ಮಾಡಿ ತಗೊಂಡಿದ್ದೇನೆ, ಉದ್ದ ಇತ್ತು. ಸೊ ಖಾರಕ್ಕೆ ಇದು ಸ್ವಲ್ಪ ಖಾರ ಕಮ್ಮಿ ಇದೆ, ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ತಗೊಳ್ಬೋದು. ಹಾಗೆ ಫ್ಲೇವರ್ಗೆ ನಾನಿಲ್ಲಿ ಶುಂಠಿ, ಜಿಂಜರನ್ನು ಜಜ್ಜಿ ತಗೊಂಡಿದ್ದೇನೆ, ಕ್ರಷ್ ಮಾಡಿಬಿಟ್ಟು. ಕರಿಬೇವಿನ ಎಲೆ, ಕರಿ ಲೀವ್ಸ್ ಇದನ್ನು ತಗೊಂಡಿದ್ದೇನೆ. ಸ್ವಲ್ಪ ಹಾಕ್ಕೊಳ್ಳುವ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸಲ ಇದನ್ನು ನೀಟಾಗಿ ಮಗ್ಚ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5-6 ವಿಸಿಲ್ ತೆಗೆದ್ರೆ ಆಲ್ಮೋಸ್ಟ್ 90% ನಮ್ಮ ರಸಮ್ ರೆಡಿ ಆಗುತ್ತೆ. ನಂತರ ರಸಮ್ ಪೌಡರ್ ಹಾಕಿ ಕುದಿಸಿದ್ರೆ ಆಯಿತು. ತಣ್ಣದಿದೆ, ತೆಗೆದು ನೋಡೋಣ. ನೀಟಾಗಿ ಬಾಯ್ಲ್ ಆಗಿದೆ. ಇವಾಗ ನಾವು ಎಷ್ಟು ಬೇಕೋ ಅಷ್ಟು ವಾಟ್ರನ್ನು ಸೇರಿಸ್ಕೊಳ್ಳುವ, ನೀರನ್ನು ಸೇರಿಸ್ಕೊಳ್ಳುವ. ಸೊ ನಿಮಗೆ ಯಾವ ಲೆವೆಲ್ ಬೇಕು ಅಂದರೆ ಥಿಕ್ನೆಸ್ ಸ್ವಲ್ಪ ಜಾಸ್ತಿ ಬೇಕು ಬೇಳೆ ಸಾರು ಅಂದರೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೋದು, ಇಲ್ಲ ಸ್ವಲ್ಪ ನೀರಾಗಬೇಕು ಅಂತಂದರೆ ನೀರನ್ನು ಇನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ತೇನೆ, ಮತ್ತು ಅದು ಕುದಿದ ನಂತರ ಮತ್ತೆ ದಪ್ಪ ಆಗ್ತದಲ್ವ, ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸಾಲ್ಟನ್ನು ನೋಡ್ಕೊಳ್ಳಿ, ಸಾಲ್ಟ್ ಕಮ್ಮಿ ಇದ್ದರೆ ಅಡ್ಜಸ್ಟ್ ಮಾಡ್ಬೋದು. ಇವಾಗ ನಾನು ಸ್ವಲ್ಪ ರಸಮ್ ಪೌಡರನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ರಸಮ್ ಪೌಡರನ್ನು ಹಾಕಿದ ನಂತರ ನಾವು ಕುದಿಲಿಕ್ಕೆ ಬಿಡುವ, ಸ್ವಲ್ಪ ದೊಡ್ಡ ಬೆಂಕಿಯಲ್ಲೇ ಕುದುವ. ಅದು ಕುದಿದಾದಮೇಲೆ ಗುಳ್ಳೆಗಳು ಬಂದ ನಂತರ ಸಿಮ್ಮಲ್ಲಿ ಇಟ್ಟರೆ ಆಯಿತು. ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ಇಂಗನ್ನು ಹಾಕ್ಕೊಳ್ತಾ ಇದ್ದೇನೆ, ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಒಗ್ಗರಣೆಗೆ ಸ್ವಲ್ಪ ಹಾಕ್ಕೊಳ್ತೇನೆ. ಹಾಗಾಗಿ ಕೆಲವರು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಕೂಡ ಹಾಕ್ತಾರೆ, ಬಟ್ ನಾನಿಲ್ಲಿ ಯಾವುದೇ ರೀತಿ
ಐಟಮನ್ನು ಆ್ಯಡ್ ಮಾಡ್ತಾ ಇಲ್ಲ. ಹುಣಸೆಹಣ್ಣಿನ ರಸ ಆಗಲಿ ಬೆಲ್ಲ ಆಗಲಿ ಹಾಕ್ತಾ ಇಲ್ಲ. ಬೇಕು ಅನ್ನೋರು ಹಾಕ್ಕೊಳ್ಬೋದು, ಬಟ್ ನನಗೆ ಇಷ್ಟ ಆಗಲ್ಲ, ಸೊ ಹಾಗಾಗಿ ಹಾಕಲ್ಲ. ಈ ಥರ ಚೆಂದ ಕುದಿ ಬಂದಮೇಲೆ ನಾವು ಸ್ಟವನ್ನು ಸಿಮ್ ಮಾಡಿ ಇಡುವ, ಲೋ ಫ್ಲೇಮ್ ಮಾಡಲಿ. ನಾವೇನು ಜಿಂಜರ್ ಹಾಕಿದ್ವಿ ಆ ಜಿಂಜರೇ ಇಲ್ಲಿ ಹೈಲೈಟಿಂಗ್. ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ರಸಮಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೇ ಅಲ್ವಾ ರಿಯಲ್ ಫ್ಲೇವರ್ ಎನ್ಹ್ಯಾನ್ಸ್ ಆಗೋದು. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಕುದಿಸಬಾರ್ದು ಹೇಳ್ತಾರೆ, ಅದ್ರ ಫ್ಲೇವರ್ ಹಾಗೆ ಇರಬೇಕು, ಆಫ್ ಮಾಡಿ ಮುಚ್ಚಿಡಬೇಕು ಅಂತ. ಬಟ್ ನಾನು ಯಾವಾಗಲೂ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸ್ತೇನೆ, ಅದು ಕೂಡ ಚೆನ್ನಾಗೇ ಫ್ಲೇವರ್ ಬರುತ್ತೆ. ಚೆನ್ನಾಗಿ ರಸಮ್ ಕುದೀತಾ ಇದೆ. ಇಲ್ಲಿಗೆ ನಮ್ಮ ರಸಮ್ ರೆಡಿಯಾಗಿದೆ. ಬಟ್ ಉಪ್ಪು ಖಾರ ಎಲ್ಲ ಕೂಡ ನೀವು ನೋಡ್ಕೊಳ್ಬೋದು. ಆ್ಯಂಡ್ ರಸಮ್ ಪೌಡರ್ ಸಾಕಾ ಅಥವಾ ಇನ್ನು ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಬೋದು. ಎಲ್ಲ ಕೂಡ ಇಲ್ಲಿ ಕರೆಕ್ಟಾಗಿದೆ, ಚೆನ್ನಾಗಿ ಬಂದಿದೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂದಹಾಗೆ ಒಂದು ಒಗ್ಗರಣೆ ಕೊಟ್ಬಿಡುವ. ಯಾಕಂದರೆ ಒಗ್ಗರಣೆ ಕೊಟ್ಟ ಮೇಲೇ ಆ ರಸಮ್ ಟೇಸ್ಟ್ ಅನ್ನೋದು ಇನ್ನೂ ಕೂಡ ಹೆಚ್ಚಾಗೋದು. ಸೊ ಹಾಗಾಗಿ ನಾನೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೇನೆ. ಇದನ್ನು ನಾನು ಆಫ್ ಮಾಡ್ಕೊಳ್ತೇನೆ. ಎಣ್ಣೆ ಕುದೀತಾ ಇದೆ. ಈ ಟೈಮಲ್ಲಿ ಸಾಸಿವೆ ಆ್ಯಡ್ ಮಾಡ್ಕೊಳ್ಳುವ. ಸಾಸಿವೆ ಸಿಡಿತಾ ಇದ್ದ ಹಾಗೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ, ಜಜ್ಜಿ ಇಟ್ಕೊಂಡಿದ್ದೇನೆ. ಸೊ ಹಾಗೆ ಒಣಮೆಣಸು, ಕರಿ ಲೀವ್ಸ್, ಸ್ವಲ್ಪ ಇಂಗು ನೀಟಾಗಿ ಫ್ರೈ ಆಗಲಿಕ್ಕೆ ಬಿಡುವ. ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡೋರು ಸ್ವಲ್ಪ ಹಾಕ್ಕೊಳ್ಬೋದು. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ನಾವು ಈ ರಸಮ್ಗೆ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಡುವ. ನಮ್ಮ ರಸಮ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನ ಜೊತೆ ಮೇಲ್ಗಡೆ ಈ ಥರ ರಸಮ್ ಹಾಕ್ಕೊಂಡು ನೋಡಿ, ಸೈಡಲ್ಲಿ ಸ್ವಲ್ಪ ಚಿಕನ್ ಏನಾದರೂ ಸ್ಟಾರ್ಟರ್ ರೆಸಿಪಿ ಇದ್ರಂತೂ ಸಖತ್ತಾಗಿರುತ್ತೆ ಆಯಿತಾ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಕೂಡ ಒಂದ್ಸಲ ನಿಮ್ಮ ಮನೇಲಿ ಮಾಡಿ ನೋಡಲೇಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಕುಕ್ಕರಲ್ಲಿ ಒಂದು 10-15 ನಿಮಿಷದ ಒಳಗಡೆ ರಸಮನ್ನು ಮಾಡ್ಕೊಳ್ಬೋದು, ಎಷ್ಟು ಟೇಸ್ಟಿಯಾಗಿ ಕೂಡ ಇರುತ್ತೆ ಅಂತ. ಸೊ ನೋಡೋದಕ್ಕಿಂತ ಮನೆಯಲ್ಲಿ ಮಾಡಿ ನೋಡಿದಾಗ ನಿಮಗೆ ಆ ರಿಯಲ್ ಟೇಸ್ಟ್ ಗೊತ್ತಾಗ್ತದೆ. ಸೊ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಅಂತ. ಆ್ಯಂಡ್ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ಮುಂದಿನ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೆ ನಾನ್ ಪೀಪಲ್ಗೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಈ ಸಪೋರ್ಟ್ ಯಾವಾಗಲೂ ಹೀಗೆ ಮುಂದುವರಿಲಿ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.